ನಾವು AIDSO ಸ್ಟೂಡೆಂಟ್ ಆರ್ಗನೈಸೇಷನಿಂದ ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ಸೇರಿದ್ದೀವಿ. ನೀವು ನೋಡ್ತಾ ಇದ್ದೀರಾ. ಯಾಕೆ ಅಂತ ಹೇಳಿದ್ರೆ ನಾವು ನೀಟ್ ಹಗರಣನ ನೋಡ್ಕೊಂಡು ಬರ್ತಾ ಇದ್ದೀವಿ. ಈಗ ಆಲ್ರೆಡಿ ಏನು ಪೇಪರ್ ಲೀಕ್ ಆಗಿ ವಿದ್ಯಾರ್ಥಿಗಳು ಮತ್ತೆ ಎಕ್ಸಾಮ್ ಬರೆದು ಮತ್ತೆ ಈಗ ರಿಸಲ್ಟು ಕೂಡ ಬಂದಿದೆ. ಬಟ್ ಈ ಪ್ರಾಸೆಸ್ನಲ್ಲಿ ಆಲ್ರೆಡಿ 21 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರದ್ದು ಯಾವುದೇ ತಪ್ಪಿಲ್ಲದೆ ಇದ್ದರೂ ಕೂಡ ಈ ಎಲ್ಲ ಗೌರ್ಮೆಂಟ್ ಇನ್ವಾಲ್ವ್ ಆಗಿ ಹೈಯರ್ ಏನೆಲ್ಲ ಅಧಿಕಾರಿಗಳು ಅಥವಾ ಬಿಗ್ ಪೀಪಲ್ ಇನ್ವಾಲ್ವ್ ಆಗಿ ಮಾಡಿರೋಂಥ ಹಗರಣ ಇವತ್ತು ಈ ಥರ ಕಾಮನ್ ಲೈಫ್ಸ್ನ ತಗೊಳ್ತಾ ಇದೆ. ಇದು ಒಪ್ಪಿಗೆ ಇಲ್ಲ. ಈ ಯಾರೂ ವಿದ್ಯಾರ್ಥಿಗಳು ಕೂಡ ಯಾವುದೇ ತಪ್ಪಿಲ್ಲದೆ ಇರೋದು, ಬಟ್ ಅವ್ರು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಏನು NTA ಅಂತಿದೆ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ಅದು ಒಂದು ಪ್ರೈವೇಟ್ ಏಜೆನ್ಸಿ. ಕಳೆದ 10 ವರ್ಷದಲ್ಲಿ 89 ಪೇಪರ್ ಲೀಕ್ಗಳನ್ನ ಮಾಡಿ ಇವತ್ತು ಈ ಸ್ಥಿತಿಗೆ ತಂದಿಟ್ಟಿದ್ದಾರೆ. ಈ NTAನೇ ಸ್ಕ್ರ್ಯಾಪ್ ಮಾಡಬೇಕು, ರದ್ದು ಮಾಡಬೇಕು. NTAನ ಈ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಗೌರ್ಮೆಂಟು ಜವಾಬ್ದಾರಿ ತೊಗೊಂಡು ನಡೆಸಬೇಕು ಅನ್ನೋದು ಒಂದು ಡಿಮ್ಯಾಂಡ್. ಆದರೆ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಎಜುಕೇಷನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಆಗಲಿ ಅಥವಾ NTA ಆಗಲಿ ಯಾವುದೇ ಈ ಒಂದು ರೆಸ್ಪಾನ್ಸಿಬಿಲಿಟಿನ ಓನ್ ಅಪ್ ಮಾಡ್ತಾಯಿಲ್ಲ, ಜವಾಬ್ದಾರಿಯನ್ನು ತಗೊಳ್ತಾ ಇಲ್ಲ. ಏನು ಒಂದು ನೈತಿಕವಾಗಿ ರಿಸೈನ್ ಮಾಡಬೇಕು. ಇಷ್ಟೆಲ್ಲ ನಡೆದಾದ್ಮೇಲೆ, ಇಷ್ಟೆಲ್ಲ ಅವಾಂತರ ಆಗಾದ್ಮೇಲೆ ಅದು ನಡೀತಾ ಇಲ್ಲ. ಅದನ್ನು ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ನೈತಿಕ ಹಕ್ಕೇ ಇಲ್ಲ ನೀವು ಇನ್ನೂ ಕುರ್ಚಿ ಮೇಲೆ ಕೂತ್ಕೊಳ್ಳೋಕ್ಕೆ. ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಬೇಕು ಅಂತ. ಸೋನಮ್ ವಾಂಗ್ಚುಕ್ ಅವರು ಏನಿವತ್ತು 21ನೇ ದಿನ ಅವರ ಹಂಗರ್ ಸ್ಟ್ರೈಕ್, ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಇದಕ್ಕೂ ಕೂಡ ನಾವು ಸಪೋರ್ಟ್ ಮಾಡ್ತಿದ್ದೀವಿ. ಸೋನಮ್ ವಾಂಗ್ಚುಕ್ ಅವರಿಗೆ ನಮ್ಮ ಬೆಂಬಲ ಇದೆ ಅಂತ ಹೇಳಿನೇ ಇಲ್ಲಿ ಸೇರಿರೋದು. ಯಾಕಂದರೆ ಅವರು ನಮ್ಮ ಫ್ಯೂಚರ್ಗೋಸ್ಕರ ಒಂದು ಹೊಸ ಶಿಕ್ಷಣ ಸಿಸ್ಟಮ್ ಬರಬೇಕು, ಎಜುಕೇಷನ್ ಸಿಸ್ಟಮ್ ಬರಬೇಕು ಅನ್ನೋದಕ್ಕೋಸ್ಕರ ಇವತ್ತು ಹಂಗರ್ ಸ್ಟ್ರೈಕ್ ಮಾಡ್ತಿದ್ದಾರೆ. ಬಟ್ ನಾವು ಏನು ನೋಡ್ತೀವಿ, ಇವತ್ತು ಬೆಳಗ್ಗೆ ಪೊಲೀಸರು ಬಂದು ಜಬರ್ದಸ್ತಿಯಿಂದ ಅವ್ರನ್ನ ಎತ್ಕೊಂಡು ಹೋಗಿದ್ದಾರೆ. ಅಂದರೆ ಬೆಳಗ್ಗೆ ಮಲಗಿರಬೇಕಾದ್ರೆ ಇನ್ನೂ ಕಣ್ಣೇ ಬಿಟ್ಟಿಲ್ಲದೆ ಇದ್ದಾಗ ಸಿವಿಲಿಯನ್ ಡ್ರೆಸ್ಸಲ್ಲಿ ಬಂದು ಇದನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ನಮಗೆ ಕೊಡ್ತಾ ಇರೋ ಉತ್ತರ, ನೀವು ಈ ದೇಶದಲ್ಲಿ ಅನ್ಯಾಯನ ಪ್ರಶ್ನೆ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಜೊತೆ ಇದೇ ಆಗೋದು, ನಿಮ್ಮನ್ನು ಹತ್ತಿಕ್ತೀವಿ, ನಿಮ್ಮನ್ನು ಮುರಿತೀವಿ ಅಂತ ಹೇಳ್ತಾ ಇದ್ರೆ ಉತ್ತರ ಅಂತೂ ಕೊಡ್ತಾ ಇಲ್ಲ. ಇದನ್ನು ನಾವು ವಿರೋಧಿಸ್ತೀವಿ, ತೀವ್ರವಾಗಿ ವಿರೋಧಿಸ್ತೀವಿ. ಸೋನಮ್ ವಾಂಗ್ಚುಕ್ ಸರ್ ಜೊತೆಗೆ ನಾವಿದ್ದೀವಿ. NTA ಈ ಕೂಡಲೇ ಸ್ಕ್ರ್ಯಾಪ್ ಆಗಬೇಕು. ಈ ಎಲ್ಲ ಅವಾಂತರಗಳಿಗೆ, ಈ ಎಲ್ಲ ಅನ್ಯಾಯಕ್ಕೆ ಇವಾಗಲೇ ನ್ಯಾಯ ಒದಗಿಸ್ಬೇಕು ಅಂತ ನಾನು ಅಪೀಲ್ ಮಾಡ್ತೀನಿ. ಡೆಫಿನೆಟ್ಲಿ ಕೇಳಲೇಬೇಕು. ಯಾಕಂದರೆ ಸೋನಮ್ ವಾಂಗ್ಚುಕ್ ಸರ್ರಿಗೆ ಏನಾದರೂ ಆಯಿತು ಹೆಚ್ಚು ಕಮ್ಮಿ ಅಂತ ಹೇಳಿದ್ರೆ ನಾವು ಭಾರತೀಯರಾಗಿ ಭಾರತದಲ್ಲಿ ಇತ್ಕೊಂಡು ಭಾರತ ದೇಶನ ಯಾವತ್ತೂ ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ. ಯಾಕಂದರೆ ಅವರು ಕೂಡ ರಿನೌಂಡ್ ಸೈಂಟಿಸ್ಟು, ಅವರು ಎಜುಕೇಷ್ನಲಿಸ್ಟು, ಸ್ಕೂಲ್ ತೆಗೆದಿದ್ದಾರೆ, ಎಷ್ಟೊಂದು ಇನ್ವೆನ್ಷನ್ಸ್ ಮಾಡಿ ಲಡಾಖಲ್ಲೂ ಕೂಡ ತುಂಬ ಫೈಟ್ ಮಾಡಿರೋವಂಥ ಮನುಷ್ಯ. ಯಾರೋ ಒಬ್ಬರು ಹಂಗರ್ ಸ್ಟ್ರೈಕ್ ಮೇಲೆ ಕೂತಿರೋರಲ್ಲ ಅವರು. ಸೊ ಅವರನ್ನೇ ಈ ಮಟ್ಟದಲ್ಲಿ ಟ್ರೀಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನು ಕಾಮನ್ ಪಬ್ಲಿಕ್ಕು, ಸ್ಟೂಡೆಂಟ್ಸು ಇವ್ರನ್ನ ಯಾವ ರೀತಿ ಟ್ರೀಟ್ ಮಾಡ್ಬೋದು ಅಂತ ನಾವೇ ಊಹೆ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಡೆಫಿನೆಟ್ಲಿ ಇದನ್ನು ಕೇಳಿನೇ ನನಗೆ ತುಂಬ ಬೇಜಾರಾಗುತ್ತೆ. ಫಸ್ಟ್ ಪಾಯಿಂಟು, ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಕಮೆಂಟ್ಸ್ ಬರ್ತಾಯಿವೆ. ಯಾಕಂದರೆ ಅವರು ಏನೋ ಒಂದು ಒಳ್ಳೆ ಕಾಸ್ಗೆ, ಒಂದು ನ್ಯಾಯಯುತ ಬೇಡಿಕೆ ಇಟ್ಕೊಂಡು ಇದನ್ನು ಮಾಡ್ತಾ ಇದ್ದಾರೆ. ಅವರು ಬಾತ್ರೂಮ್ಗೆ ಹೋಗಿ ತಿಂತಾ ಇದ್ದಾರಾ ಅಥವಾ ಎಲ್ಲೋ ಒಂದು ಕಡೆ ಸೀಕ್ರೆಟಾಗಿ ತಿಂತಾ ಇದ್ದಾರಾ, ಫಾಸ್ಟಿಂಗ್ ಬ್ರೇಕ್ ಮಾಡ್ತಾ ಇದ್ದಾರಾ ಅಂತ ಕೇಳೋದಕ್ಕಿಂತ ನೀಟ್ ಪೇಪರ್ ಲೀಕ್ ಆದಾಗ ಎಲ್ಲಿದ್ರು ಅವರು? ಇದೆಲ್ಲ ಅವಾಂತರ ನಡಿಬೇಕಾದ್ರೆ ಎಲ್ಲಿದ್ರು ಅವರು? 21 ದಿನ ಸತ್ಯಾಗ್ರಹ ಮಾಡಾದ್ಮೇಲೂ ಜಬರ್ದಸ್ತಿ ಈ ಥರ ಎಳ್ಕೊಂಡು ಹೋಗ್ತಾರಲ್ಲ, ಅದನ್ನು ಮಾಡಬೇಕಾದ್ರೆ ಎಲ್ಲಿದ್ರು ಅವರು? ಇವಾಗ ಇಷ್ಟೆಲ್ಲ ಅವಾಂತರ ನಡಿಬೇಕಾದ್ರೆ ಆ ಮ್ಯಾನ್ ಆಫ್ ಸ್ಪೈನ್ ಅವ್ರಿಗೆ ನಿಜವಾಗ್ಲೂ ಬೆನ್ನೆಲುಬು ಇದೆ ಅಂತ ಅನಿಸ್ಕೊಡೋರು ಸೋನಮ್ ವಾಂಗ್ಚುಕ್ ಅವರು. ಇವಾಗ ಅಲ್ಲಿ ಇದನ್ನು ಕೇಳೋದು ಬಿಟ್ಟು, ಸಪೋರ್ಟ್ ಮಾಡೋದು ಬಿಟ್ಟು, ಇಷ್ಟೆಲ್ಲ ನಡೀತಿರ್ಬೇಕಾದ್ರೂ ಹಿಂಗೆ ಮಾತಾಡ್ತಾರಲ್ವ. ಸೊ ಅವರು ಐ ಫೀಲ್ ಅನರ್ಹರು ಅಂತ ಅನ್ಸುತ್ತೆ ನನಗೆ. ಅಷ್ಟೇ.